ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರಿ ಮೀಡಿಯಾ. 2017ರಲ್ಲಿ ತೆರೆಕಂಡ ಡೆತ್ ನೋಟ್ ಎಂಬ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೂ ನೀವಿನ್ನು ನಮ್ಮ ಮಿಸ್ಟ್ರಿ ಮೀಡಿಯಾ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದಲ್ಲಿ ಈ ಕೂಡಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಮೂವಿಯ ಮೊದಲ ಸೀನ್ನಲ್ಲಿ ಒಂದು ಸ್ಕೂಲನ್ನು ನೋಡ್ತೀವಿ. ಆಗ ನಮಗೆ ಅದೇ ಸ್ಕೂಲ್ನ ಸ್ಟೂಡೆಂಟ್ ಆದ ಲೈಟ್ ಎಂಬ ಹುಡುಗ ಪರಿಚಯವಾಗ್ತಾನೆ. ಹೀಗೆ ಲೈಟ್ ಅಲ್ಲಿರಬೇಕಾದ್ರೆ ಇದ್ದಕ್ಕಿದ್ದಂತೆ ವೆದರ್ ಚೇಂಜ್ ಆಗಿ ಜೋರಾದ ಗಾಳಿ ಬೀಸಲು ಶುರುವಾಗುತ್ತದೆ. ಈ ಸಮಯದಲ್ಲಿ ಆಕಾಶದಿಂದ ಒಂದು ಬುಕ್ ಅವನ ಬಳಿ ಬೀಳುತ್ತದೆ. ಈ ಬುಕ್ ಇಲ್ಲಿಗೆ ಹೇಗೆ ಬಂದಿತೆಂದು ಲೈಟ್ಗೂ ತಿಳಿಯುವುದಿಲ್ಲ. ಆ ಬುಕ್ ನಾರ್ಮಲ್ ಬುಕ್ ಆಗಿರದೆ ಒಂದು ಪುರಾತನ ಕಾಲದ ಬುಕ್ ಆಗಿರುತ್ತದೆ. ಅದರ ಮೇಲೆ ಡೆತ್ ನೋಟ್ ಎಂದು ಬರೆದಿರುವುದನ್ನು ಗಮನಿಸ್ತಾನೆ. ಆಗ ಲೈಟ್ ಅದನ್ನು ತೆಗೆದಿಟ್ಟುಕೊಳ್ತಾನೆ. ಹೀಗೆ ಜೋರು ಮಳೆ ಬಂದ ಕಾರಣ ಲೈಟ್ ಅಲ್ಲಿಂದ ಹೋಗಲು ನೋಡ್ತಾನೆ. ಆಗ ಅಲ್ಲಿನ ಕೆನಿ ಎಂಬ ಸ್ಟೂಡೆಂಟ್ ಮತ್ತೊಬ್ಬನಿಗೆ ಅತಿಯಾಗಿ ಹೊಡೆಯುತ್ತಿರುತ್ತಾನೆ. ಅದನ್ನು ತಡೆಯಲು ಹೋದ ಲೈಟ್ಗೂ ಆತ ಹೊಡೆಯುತ್ತಾನೆ. ಆಗ ಲೈಟ್ ಕೆಳಗೆ ಬಿದ್ದ ಕೂಡಲೇ ಅವನ ಬ್ಯಾಗ್ನಲ್ಲಿದ್ದ ಹಲವಾರು ಸ್ಟೂಡೆಂಟ್ಗಳ ಅಸೈನ್ಮೆಂಟ್ಗಳು ಕೆಳಗೆ ಬೀಳುತ್ತವೆ. ಅದನ್ನು ನೋಡಿದ ಟೀಚರ್ಗೆ ತಿಳಿಯುತ್ತದೆ ದುಡ್ಡಿಗಾಗಿ ಈ ಲೈಟ್ ಬೇರೆ ಸ್ಟೂಡೆಂಟ್ಗಳ ಹೋಮ್ ವರ್ಕ್ ಮಾಡುತ್ತಿದ್ದಾನೆ ಎಂದು. ಆಗ ಟೀಚರ್ ಈ ವಿಷಯವನ್ನು ಪ್ರಿನ್ಸಿಪಲ್ಗೆ ಹೇಳ್ತಾರೆ. ಆಗ ಪ್ರಿನ್ಸಿಪಲ್ ಲೈಟ್ಗೆ 1 ವಾರಗಳ ಕಾಲ ಖಾಲಿ ರೂಮ್ನಲ್ಲಿ ಕುಳಿತು ಓದಿಕೊಳ್ಳುವ ಪನಿಷ್ಮೆಂಟ್ ಕೊಡ್ತಾರೆ. ಹೀಗೆ ಲೈಟ್ ಒಬ್ಬನೇ ಕ್ಲಾಸ್ ರೂಮ್ನಲ್ಲಿರಬೇಕಾದ್ರೆ ಹೊರಗೆ ಸಿಕ್ಕ ಆ ಡೆತ್ ನೋಟ್ ಬುಕ್ ನೆನಪಿಗೆ ಬಂದು ಅದನ್ನು ಓದಲು ಮುಂದಾಗ್ತಾನೆ. ಆ ಬುಕ್ ತುಂಬ ವಿಚಿತ್ರವಾಗಿದ್ದು ಅದರ ಒಳಗಡೆ ಬರೀ ರೂಲ್ಸ್ಗಳೇ ತುಂಬಿರುತ್ತವೆ. ಅದನ್ನು ಹಾಗೆಯೇ ನೋಡುವಾಗ ಆ ಜಾಗದಲ್ಲಿ ವಿಚಿತ್ರ ಘಟನೆಗಳು ನಡೆಯುತ್ತವೆ. ಇದನ್ನೆಲ್ಲ ಲೈಟ್ ನೋಟಿಸ್ ಮಾಡುವಾಗ ಲೈಟ್ಗೆ ಒಂದು ದೈತ್ಯಾಕಾರದ ಕ್ರೀಚರ್ ಕಾಣುತ್ತದೆ. ಅದರ ಭಯಾನಕ ರೂಪ ನೋಡಿದ ಲೈಟ್ ಅತಿಯಾಗಿ ಕಿರುಚಾಡಲು ಶುರು ಮಾಡ್ತಾನೆ. ಆಗ ಅವನ ಬಳಿ ಬಂದ ಕ್ರಿಯೇಚರ್ ನಾನು ಡೆತ್ ಗಾಡ್ ಎಂದು ಮಾತನಾಡುತ್ತದೆ. ಆಗ ಡೆತ್ ಗಾಡ್ ಲೈಟ್ಗೆ ಹೀಗೆ ಹೇಳುತ್ತದೆ, ನಿನ್ನ ಬಳಿ ಇರುವ ಈ ಡೆತ್ ನೋಟ್ಗೆ ನಾನೇ ಗಾರ್ಡಿಯನ್. ಈ ಡೆತ್ ನೋಟ್ ಬುಕ್ ನಿನ್ನ ಬಳಿ ಇರುವುದರಿಂದ ಅದಕ್ಕೆ ನೀನೇ ಮಾಲೀಕ. ಈ ಡೆತ್ ನೋಟ್ನಲ್ಲಿ ನೀನು ಯಾರ ಹೆಸರು ಬರೆಯುತ್ತೀಯೋ ಅವರು ಸತ್ತು ಹೋಗ್ತಾರೆ. ಹಾಗೂ ಅವರು ಹೇಗೆ ಸಾಯಬಹುದೆಂದು ಕೂಡ ಬರೆಯುವ ಅವಕಾಶ ನಿನಗಿದೆ. ಆದರೆ ಅವರ ಮುಖವನ್ನು ನೀನು ನೋಡಿರಬೇಕು ಹಾಗೂ ಅವರ ನಿಜವಾದ ಹೆಸರನ್ನು ತಿಳಿದುಕೊಂಡಿರಬೇಕು. ಅವರ ಮುಖವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರ ಹೆಸರನ್ನು ಈ ಡೆತ್ ನೋಟ್ನಲ್ಲಿ ಬರೆದರೆ ಅವರ ಸಾವು ಖಂಡಿತ. ಇದೇ ತರಹದ ರೂಲ್ಸ್ ಈ ಬುಕ್ನಲ್ಲಿ ತುಂಬ ಇವೆ. 7 ದಿನಗಳಲ್ಲಿ ನೀನು ಈ ಡೆತ್ ನೋಟ್ನಲ್ಲಿ ಒಂದು ನೇಮ್ ಬರೆಯದೆ ಹೋದರೆ ನಿನ್ನಿಂದ ಈ ಬುಕ್ಕನ್ನು ತೆಗೆದುಕೊಂಡು ಬೇರೆಯವರಿಗೆ ಕೊಡುತ್ತೇನೆ. ಆಗ ಈ ಬುಕ್ಗೆ ಬೇರೆಯವರು ಮಾಲೀಕರಾಗ್ತಾರೆ ಎಂದು ಹೇಳುತ್ತದೆ. ಆದರೆ ಈ ಡೆತ್ ಗಾಡ್ನ ಯಾವುದೇ ಮಾತನ್ನು ಲೈಟ್ ನಂಬುವುದಿಲ್ಲ. ಆಗ ಆ ಡೆತ್ ಗಾಡ್ ಪರೀಕ್ಷೆ ಮಾಡಿ ನೋಡು ಎಂದು ಹೇಳಿದಾಗ ವಿಂಡೋದಲ್ಲಿ ಲೈಟ್ಗೆ ಕೆನಿ ಕಾಣ್ತಾನೆ. ಆಗಲೂ ಆತ ಮತ್ತೊಂದು ಹುಡುಗಿಗೆ ಟಾರ್ಚರ್ ಮಾಡುತ್ತಿರುತ್ತಾನೆ. ಆಗ ಲೈಟ್ ಈ ಬುಕ್ಕನ್ನು ಪರೀಕ್ಷಿಸಲೇಬೇಕೆಂದು ಅವನ ಮುಖವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೆನಿ ಎಂದು ಅವನ ಹೆಸರು ಬರೆದು ಅವನ ಹೆಡ್ ಕ್ರಶ್ ಆಗಲಿ ಎಂದು ಡೆತ್ ಡಿಸೈನ್ ಮಾಡ್ತಾನೆ. ಹೀಗೆ ಬರೆದ ಕೂಡಲೇ ಆ ಜಾಗದಲ್ಲಿ ಕೆಲ ಘಟನೆಗಳು ನಡೆದು ಹಾಗೆಯೇ ಒಂದು ಆಕ್ಸಿಡೆಂಟ್ ಆಗುತ್ತದೆ. ಆಗ ಆ ವೆಹಿಕಲ್ನ ಮೇಲಿದ್ದ ಲ್ಯಾಡರ್ ಲೂಸ್ ಆಗಿ ಕೆನಿಯ ತಲೆಗೆ ಬಂದು ಹೊಡೆಯುತ್ತದೆ. ಹೀಗೊಡೆದ ಕೂಡಲೇ ಕೆನಿಯ ಹೆಡ್ ಭೀಕರವಾಗಿ ಕ್ರಶ್ ಆಗಿ ಸ್ಥಳದಲ್ಲಿಯೇ ಕೆನಿ ಸತ್ತು ಹೋಗ್ತಾನೆ. ಇದನ್ನು ನೋಡಿದ ಲೈಟ್ಗೆ ತುಂಬಾ ಗಾಬರಿಯಾಗಿ ಡೆತ್ ಗಾಡ್ನ ಮಾತುಗಳನ್ನು ನಂಬುತ್ತಾನೆ. ಆಗ ಡೆತ್ ಗಾಡ್ ಈ ಬುಕ್ನಿಂದ ನೀನು ಏನನ್ನು ಬೇಕಾದರೂ ಸಾವಿನ ಮೂಲಕ ಸಾಧಿಸಬಹುದು ಹಾಗೂ ಈ ವರ್ಲ್ಡನ್ನೇ ನೀನು ಚೇಂಜ್ ಮಾಡಬಹುದು ಎಂದು ಹೇಳುತ್ತದೆ. ಹೀಗೆ ಲೈಟ್ ಆ ಬುಕ್ಕನ್ನು ತೆಗೆದುಕೊಂಡು ಮನೆಗೆ ಬರ್ತಾನೆ. ಆಗ ನಮಗೆ ಅವನ ತಂದೆ ಪರಿಚಯವಾಗ್ತಾನೆ. ಆತ ಪೊಲೀಸ್ ಡಿಪಾರ್ಟ್ಮೆಂಟ್ನ ಡಿಟೆಕ್ಟಿವ್ ಆಗಿರ್ತಾನೆ. ಸ್ನೇಹಿತರೆ, ಲೈಟ್ನ ತಾಯಿ ಬದುಕಿರುವುದಿಲ್ಲ. ಒಬ್ಬ ಕ್ರಿಮಿನಲ್ನ ಕಾರ್ನಿಂದ ಆಕ್ಸಿಡೆಂಟ್ ಆಗಿ ಆಕೆ ಸಾವನ್ನಪ್ಪಿರ್ತಾಳೆ. ಹೀಗೆ ಮಾಡಿದ ಆ ಕ್ರಿಮಿನಲ್ಗೆ ಸರಿಯಾದ ಶಿಕ್ಷೆ ಆಗಿರುವುದಿಲ್ಲ. ಅದರಿಂದ ಅಪ್ಪ ಮತ್ತು ಮಗ ನಮಗೆ ನ್ಯಾಯ ಸಿಗಲಿಲ್ಲವೆಂದೇ ಬೇಜಾರಿನಿಂದ ಜೀವನವನ್ನು ಕಳೆಯುತ್ತಿರುತ್ತಾರೆ. ಈ ಸಮಯದಲ್ಲಿ ಲೈಟ್ಗೆ ಆ ಕ್ರಿಮಿನಲ್ ನೆನಪಾಗಿ ಈಗ ನಮಗೆ ನ್ಯಾಯ ಸಿಗುತ್ತದೆ ಎಂದು ಯೋಚನೆ ಮಾಡ್ತಾನೆ.
ಆಗ ಲೈಟ್ ತನ್ನ ತಂದೆಯ ಕ್ರಿಮಿನಲ್ ರೆಕಾರ್ಡ್ ಫೈಲ್ನಲ್ಲಿ ಅವನ ಫೋಟೋವಿದ್ದ ಪೇಪರ್ ಅನ್ನು ತೆಗೆದುಕೊಳ್ತಾನೆ ಹಾಗೂ ಅವನ ಹೆಸರನ್ನು ತಿಳಿದುಕೊಂಡು ಅವನ ಮುಖವನ್ನೇ ನೋಡುತ್ತಾ ಅವನ ಸಾವಿನ ಡಿಸೈನ್ ಅನ್ನು ಆ ಡೆತ್ ನೋಟ್ನಲ್ಲಿ ಬರೆಯುತ್ತಾನೆ. ಇತ್ತ ಲೈಟ್ನ ತಾಯಿಯನ್ನು ಆಕ್ಸಿಡೆಂಟ್ನಿಂದ ಕೊಂದಿದ್ದ ಕಿಲ್ಲರ್ ಒಂದು ಪಾರ್ಟಿಯಲ್ಲಿರ್ತಾನೆ. ಆಗ ಲೈಟ್ ಡೆತ್ ನೋಟ್ನಲ್ಲಿ ಬರೆದ ಹಾಗೆಯೇ ಆ ವ್ಯಕ್ತಿ ಆ ಜಾಗದಲ್ಲಿಯೇ ಭೀಕರವಾಗಿ ಸಾವನ್ನಪ್ತಾನೆ. ಮರುದಿನ ಲೈಟ್ನ ತಂದೆ ಲೈಟ್ನ ಬಳಿ ಬಂದು ನಮಗೆ ನ್ಯಾಯ ಸಿಕ್ಕಿತು ಎಂದು ಅವನ ಸಾವಿನ ಸುದ್ದಿ ಹೇಳ್ತಾನೆ. ಇದರಿಂದ ಅವರಿಬ್ಬರು ಸಂತೋಷ ಪಡ್ತಾರೆ. ಆಗ ಲೈಟ್ ಈ ಬುಕ್ನಿಂದ ಒಳ್ಳೆ ಕೆಲಸಗಳನ್ನು ಮಾಡಬೇಕೆಂಬ ನಿರ್ಧಾರಕ್ಕೆ ಬರ್ತಾನೆ. ನಂತರ ಲೈಟ್ ಕಾಲೇಜ್ನಲ್ಲಿರಬೇಕಾದ್ರೆ ಅವನ ಬಳಿ ಒಂದು ಹುಡುಗಿ ಬರ್ತಾಳೆ. ಅವಳ ಹೆಸರು ಮಿಯಾ ಎಂದು. ಅವಳನ್ನು ಲೈಟ್ ಪ್ರೀತಿಸುತ್ತಿರುತ್ತಾನೆ. ಆಗ ಲೈಟ್ ಮಿಯಾಗೆ ಆ ಸೀಕ್ರೆಟ್ ಬುಕ್ನ ಬಗ್ಗೆ ಹೇಳಿ ಇದರಲ್ಲಿ ಯಾರದಾದರೂ ಹೆಸರು ಬರೆದರೆ ಅವರು ಸತ್ತು ಹೋಗ್ತಾರೆ ಎಂದು ಹೇಳ್ತಾನೆ. ಆದರೆ ಮಿಯಾ ಅವನ ಮಾತನ್ನು ನಂಬುವುದಿಲ್ಲ. ಆಗ ಲೈಟ್ ಅವಳಿಗೆ ನಂಬಿಕೆ ಬರೆಸಲು ಲೈವ್ ನ್ಯೂಸ್ನಲ್ಲಿ ಬರುತ್ತಿರುವ ಕ್ರಿಮಿನಲ್ನ ಹೆಸರನ್ನು ಬರೆಯುತ್ತಾನೆ ಹಾಗೂ ಅವನು ಯಾವ ರೀತಿ ಸಾಯಬೇಕೆಂದು ಕೂಡ ಅದರಲ್ಲಿ ಬರೆದು ಆ ಲೈವ್ ನ್ಯೂಸ್ ಅನ್ನು ತೋರಿಸ್ತಾನೆ. ಹೀಗೆ ಆ ನ್ಯೂಸ್ ಅನ್ನು ನೋಡುತ್ತಿದ್ದಂತೆ ಆ ಕ್ರಿಮಿನಲ್ ಹಾಗೆಯೇ ಸತ್ತು ಹೋಗ್ತಾನೆ. ಇದನ್ನು ನೋಡಿದ ಮಿಯಾಗೆ ತುಂಬಾ ಶಾಕ್ ಆಗಿ ಲೈಟ್ನ ಮಾತಿನ ಮೇಲೆ ಹಾಗೂ ಆ ಡೆತ್ ನೋಟ್ನ ಮೇಲೆ ನಂಬಿಕೆ ಬರುತ್ತದೆ. ಆಗ ಅವರಂದುಕೊಳ್ತಾರೆ, ಈ ಬುಕ್ ನಮಗೆ ದೊಡ್ಡ ಅಸ್ತ್ರ. ಇದನ್ನು ಬಳಸಿಕೊಂಡು ನಾವು ಜಗತ್ತಿನಲ್ಲಿರುವ ಕೆಟ್ಟ ವ್ಯಕ್ತಿಗಳನ್ನೆಲ್ಲ ಸಾಯಿಸಿ ಜಗತ್ತನ್ನು ಶುದ್ಧ ಮಾಡೋಣವೆಂದು. ಅಂದರೆ ಕ್ರಿಮಿನಲ್ಸ್, ಕಿಲ್ಲರ್ಸ್ಗಳು ಅವರೆಲ್ಲ ಇಂಟರ್ನೆಟ್ನಲ್ಲಿಯೇ ಸಿಗುತ್ತಾರೆ. ಅವರ ಫೋಟೋ ಮತ್ತು ನೇಮ್ಗಳೆಲ್ಲ ಇಂಟರ್ನೆಟ್ನಲ್ಲಿಯೇ ಇರುತ್ತದೆ. ಅಷ್ಟು ಸಾಕಾಗದೆ ಹೋದರೆ ನನ್ನ ತಂದೆಯ ಪೊಲೀಸ್ ಡಿಪಾರ್ಟ್ಮೆಂಟ್ನ ಡಾಟಾವನ್ನು ಆಕ್ಸೆಸ್ ಮಾಡಿ ಕ್ರಿಮಿನಲ್ಗಳ ಲಿಸ್ಟ್ ಅನ್ನು ರೆಡಿ ಮಾಡಿಕೊಳ್ಳಬಹುದು ಎಂದು ಮಾತನಾಡಿಕೊಳ್ತಾರೆ. ನಂತರ ಮನೆಗೆ ಬಂದ ಲೈಟ್ಗೆ ಡೆತ್ ನೋಟ್ನ ಒಂದು ಅಡ್ವಾಂಟೇಜ್ ಅನ್ನು ಹೇಳುತ್ತದೆ. ಅದೇನೆಂದರೆ ಇದರಲ್ಲಿ ಯಾರ ಹೆಸರನ್ನು ಬರೆಯುತ್ತೀಯೋ 2 ದಿನ ಅವರ ಮೈಂಡನ್ನು ನೀನು ಕಂಟ್ರೋಲ್ ಮಾಡಬಹುದು. ನಂತರ ಅವರನ್ನು ಸಾಯಿಸಬಹುದು. ಆ 2 ದಿನದಲ್ಲಿ ನಿನ್ನ ಕೆಲಸವನ್ನು ಅವರಿಂದ ಮಾಡಿಸಿಕೊಳ್ಳಬಹುದು ಎಂದು ಹೇಳುತ್ತದೆ. ಇತ್ತ ಮಿಯಾ ಮತ್ತು ಲೈಟ್ ಸೇರಿ ಕಿಲ್ಲಿಂಗ್ ಪ್ಲಾನ್ಗಳನ್ನು ಮಾಡಲು ತಯಾರಾಗ್ತಾರೆ. ಆಗ ಲೈಟ್ ಒಂದು ಹೆಸರನ್ನು ಕಂಡುಕೊಳ್ತಾನೆ. ಆ ಹೆಸರೇನೆಂದರೆ ಕೀರಾ ಎಂದು. ಕೀರಾ ಎಂದರೆ ರಷ್ಯನ್ ಲ್ಯಾಂಗ್ವೇಜ್ನಲ್ಲಿ ಲೈಟ್ ಎಂದು, ಜಾಪನೀಸ್ ಭಾಷೆಯಲ್ಲಿ ಕೀರಾ ಎಂದರೆ ಕಿಲ್ಲರ್ ಎಂದು. ಈಗಿನಿಂದ ನಾನು ಕೀರಾ ಎಂದೇ ಪ್ರಸಿದ್ಧಿಯಾಗುವೆ ಎಂದು ಲೈಟ್ ಮಿಯಾಗೆ ಹೇಳ್ತಾನೆ. ಹೀಗೆ ಮಿಯಾ ಮತ್ತು ಲೈಟ್ ಸೇರಿ ಕಿಲ್ಲರ್ಸ್, ರೇಪಿಸ್ಟ್ ಹಾಗೂ ಕ್ರಿಮಿನಲ್ಸ್ಗಳ ನೇಮ್ಗಳ ಲಿಸ್ಟ್ ಮಾಡ್ತಾರೆ. ನಂತರ ಮುಖವಿರುವ ಫೋಟೋ ನೋಡಿ ಡೆತ್ ಡಿಸೈನ್ ಮಾಡ್ತಾರೆ ಹಾಗೂ ಸಾಯುವ ಪ್ರತಿ ಕಿಲ್ಲರ್ ಕೀರಾ ಎಂದು ಹೆಸರು ಬರೆದು ಸಾಯಬೇಕೆಂದು ಡೆತ್ ನೋಟ್ನಲ್ಲಿ ಬರೆಯುತ್ತಾರೆ. ಹೀಗೆ ಬರೆದ ಕೂಡಲೇ ಆ ಕೆಟ್ಟ ವ್ಯಕ್ತಿಗಳೆಲ್ಲ ಕೀರಾ ಎಂದು ಗೋಡೆಯ ಮೇಲೆ ಬರೆದು ಸಾಯಲು ಶುರು ಮಾಡ್ತಾರೆ ಹಾಗೂ ಅವರ ಸಾವು ಭೀಕರವಾಗಿರುತ್ತದೆ. ಈ ಸುದ್ದಿ ದೊಡ್ಡ ನ್ಯೂಸ್ ಆಗುತ್ತದೆ. ಆಗ ನ್ಯೂಸ್ನವರೆಲ್ಲ ಹೀಗೆ ಹೇಳ್ತಾರೆ, ಕೀರಾ ಎಂಬ ಸೀರಿಯಲ್ ಸೈಕೋ ಕಿಲ್ಲರ್ ಬಂದಿದ್ದಾನೆ. ಆತನ ಟಾರ್ಗೆಟ್ಟೇ ಕ್ರಿಮಿನಲ್ಸ್ಗಳು ಎಂದು ಹೇಳ್ತಾರೆ. ಹಾಗೆಯೇ ನಮಗೆ ಒಳ್ಳೆಯ ಜನರೆಲ್ಲ ಕೀರಾನನ್ನು ಪ್ರೀತಿಸಿ ಬೆಂಬಲಿಸುತ್ತಿರುವ ಫೂಟೇಜ್ಗಳು ಕಾಣುತ್ತವೆ. ಹೀಗೆ ಆ ಕೀರಾ ಎಂಬ ಹೆಸರು ಪ್ರಸಿದ್ಧಿ ಪಡೆಯುತ್ತದೆ. ಇತ್ತ ಪೊಲೀಸರು ಕೀರಾನನ್ನು ಹಿಡಿಯಲು ಹರಸಾಹಸ ಪಡುತ್ತಿರುತ್ತಾರೆ. ಏಕೆಂದರೆ ಕೀರಾಯಿಂದ ಬಲಿಯಾದವರು 400ಕ್ಕೂ ಹೆಚ್ಚು ಕ್ರಿಮಿನಲ್ಸ್ಗಳಾಗಿರ್ತಾರೆ. ಹೀಗೆ ದಿನೇ ದಿನೇ 100 ಕ್ರಿಮಿನಲ್ಸ್ಗಳು ಸಾಗುತ್ತಿರುವಾಗ ಕೀರಾನನ್ನು ಅಂದರೆ ಲೈಟ್ನನ್ನು ಹಿಡಿಯಲು ಒಬ್ಬ ಇಂಟರ್ನ್ಯಾಷನಲ್ ಇಂಟೆಲಿಜೆಂಟ್ ಡಿಟೆಕ್ಟಿವ್ ಬರ್ತಾನೆ. ಆತ ಚಿಕ್ಕ ವಯಸ್ಸಿನಲ್ಲೇ ಹಲವಾರು ಕೇಸ್ಗಳನ್ನು ಸಾಲ್ವ್ ಮಾಡಿರುವ ಹೆಸರನ್ನು ಹೊಂದಿರುತ್ತಾನೆ. ಅವನ ಹೆಸರು ಎಲ್ ಎಂದು. ಅವನು ಯಾವಾಗಲೂ ಫೇಸ್ ಕವರ್ ಮಾಡಿಕೊಂಡಿರುತ್ತಾನೆ ಹಾಗೂ ತನ್ನ ಒರಿಜಿನಲ್ ಹೆಸರನ್ನು ಅವನು ರಿವೀಲ್ ಮಾಡಿರುವುದೇ ಇಲ್ಲ. ಆತನಿಗೆ ಒಬ್ಬ ನಂಬಿಕಸ್ಥ ಅಸಿಸ್ಟೆಂಟ್ ಇರ್ತಾನೆ. ಅವನಿಗೂ ಕೂಡ ಈ ಎಲ್ ತನ್ನ ಸೀಕ್ರೆಟ್ ಅನ್ನು ಹೇಳಿರುವುದಿಲ್ಲ. ಹೀಗೆ ಎಲ್ ಕೀರಾನನ್ನು ಹಿಡಿಯುವ ಕೆಲಸ ಶುರು ಮಾಡ್ತಾನೆ. ಆಗ ಎಲ್ ಪ್ರೆಸ್ ಮೀಟ್ ಅನ್ನು ಕೂಗಿ ಕೀರಾಗೆ ಓಪನ್ ಚಾಲೆಂಜ್ ಮಾಡ್ತಾನೆ. ಅದರಲ್ಲಿ ಎಲ್ ಕೀರಾಗೆ ಹೇಳ್ತಾನೆ, ಕೀರಾ, ನೀನೊಬ್ಬ ಹೇಳಿ, ನೀನು ಧೈರ್ಯವಂತನೇ ಆದರೆ ನನ್ನನ್ನು ಕೊಲ್ಲು ಎಂದು ಕೀರಾನನ್ನು ಟ್ರಿಗರ್ ಮಾಡ್ತಾನೆ. ಹಾಗೂ ಕೀರಾನನ್ನು ಹಿಡಿಯುವೆ ಎಂದು
ಚಾಲೆಂಜ್ ಮಾಡ್ತಾನೆ. ಈ ನ್ಯೂಸ್ ಅನ್ನು ನೋಡಿದ ಮಿಯಾ ಹಾಗೂ ಲೈಟ್ಗೆ ತುಂಬಾ ಕೋಪ ಬರುತ್ತದೆ. ಆದರೆ ಅವನನ್ನು ಸಾಯಿಸಲು ಲೈಟ್ಗೆ ಅವನ ಮುಖವು ಕಾಣಿಸಿರುವುದಿಲ್ಲ, ಹೆಸರು ಕೂಡ ತಿಳಿದಿರುವುದಿಲ್ಲ. ಇತ್ತ ಡಿಟೆಕ್ಟಿವ್ ಎಲ್ ಲೈಟ್ನ ತಂದೆಯನ್ನು ಮೀಟ್ ಮಾಡಿ ಈ ಕೇಸ್ಗೆ ನಿಮ್ಮ ಸಹಾಯ ಬೇಕು ಎಂದು ಕೇಳ್ತಾನೆ. ಏಕೆಂದರೆ ಆತನು ಕೂಡ ಒಬ್ಬ ಡಿಟೆಕ್ಟಿವ್ ಆಗಿರ್ತಾನೆ. ಇತ್ತ ಲೈಟ್ ಎಲ್ನ ಮಾತುಗಳನ್ನು ಟಿವಿಯಲ್ಲಿ ಕೇಳಿ ಸ್ವಲ್ಪ ಟೆನ್ಷನ್ ಆಗಿರ್ತಾನೆ. ನಂತರ ತನ್ನ ತಂದೆಯ ಬಳಿ ಬಂದು ಹೀಗೆ ಕೇಳ್ತಾನೆ, ನಿಮ್ಮ ಟೀಮ್ ಏನಾದರೂ ಕೀರಾನನ್ನು ಹಿಡಿದರೆ ಅವನಿಗೆ ಯಾವ ಶಿಕ್ಷೆ ಸಿಗಬಹುದೆಂದು ಕೇಳ್ತಾನೆ. ಅದಕ್ಕೆ ಅವನ ತಂದೆ, ಕೀರಾ 400ಕ್ಕೂ ಹೆಚ್ಚು ಜನರನ್ನು ಕೊಂದಿರುವುದರಿಂದ ಅವನಿಗೆ ಗಲ್ಲು ಶಿಕ್ಷೆಯಾಗುತ್ತದೆ ಎಂದು ಹೇಳ್ತಾನೆ. ಈ ಮಾತನ್ನು ಕೇಳಿದ ಲೈಟ್ಗೆ ತುಂಬ ಟೆನ್ಷನ್ ಆಗುತ್ತದೆ. ಇತ್ತ ಲೈಟ್ನನ್ನು ಕೆಲ ಪೊಲೀಸ್ ಏಜೆಂಟ್ಗಳು ಫಾಲೋ ಹಾಗೂ ವಾಚ್ ಮಾಡುತ್ತಿರುವುದನ್ನು ಲೈಟ್ ಗಮನಿಸ್ತಾನೆ. ಆಗ ಲೈಟ್ ಈ ವಿಷಯವನ್ನು ತನ್ನ ತಂದೆಗೆ ಹೇಳಿದಾಗ ಅವನ ತಂದೆ ಎಲ್ ಬಳಿ ಹೋಗಿ ಕೂಗಾಡ್ತಾನೆ, ನನ್ನ ಮಗನನ್ನೇಕೆ ನೀವು ಫಾಲೋ ಮಾಡುತ್ತಿದ್ದೀರಾ? ಅವನಿಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲವೆಂದಾಗ ಎಲ್ ಹೇಳ್ತಾನೆ, ನಿಮ್ಮ ಮಗ ಕೀರಾ ಎಂದು ನಾನು ಹೇಳುತ್ತಿಲ್ಲ, ಆದರೆ ನಿಮ್ಮ ಮಗನ ಮೇಲೆ ಅನುಮಾನವಿದೆ. ಹೇಗೆಂದರೆ ಕೊಲೆಯಾದ ಎಲ್ಲರೂ ಕ್ರಿಮಿನಲ್ಸ್ಗಳು. ಆ ಕ್ರಿಮಿನಲ್ಸ್ಗಳ ಡೀಟೇಲ್ಸ್ ನಿಮ್ಮ ಅಕೌಂಟ್ನ ಡಾಟಾದಲ್ಲಿರುತ್ತದೆ. ಅದನ್ನು ನಿಮ್ಮ ಮಗ ಆಕ್ಸೆಸ್ ಮಾಡಿ ನೋಡಿರಬಹುದು. ಆ ಡಾಟಾದಲ್ಲಿದ್ದವರೆಲ್ಲ ಈಗ ಸತ್ತು ಹೋಗಿದ್ದಾರೆ. ಹಾಗೂ ನಿಮ್ಮ ಮಗ ಇಂಟರ್ನೆಟ್ನಲ್ಲಿ ಕ್ರಿಮಿನಲ್ಸ್ಗಳ ಬಗ್ಗೆ ಸರ್ಚ್ ಮಾಡಿರುವ ರೆಕಾರ್ಡ್ ನಮ್ಮ ಬಳಿ ಇದೆ. ಹಾಗಾಗಿ ನಾನು ತನಿಖೆ ಮಾಡುತ್ತಿರುವೆ ಎಂದು ಹೇಳ್ತಾನೆ. ಇತ್ತ ಲೈಟ್ ಮಿಯಾಗೆ ಹೇಳ್ತಾನೆ, ನನ್ನ ಮೇಲೆ ಪೊಲೀಸರಿಗೆ ಅನುಮಾನ ಬಂದಿದೆ. ಹಾಗಾಗಿ ನಾವು ಕೆಲ ದಿನಗಳ ಕಾಲ ಕ್ರಿಮಿನಲ್ಸ್ಗಳನ್ನು ಕೊಲ್ಲುವುದು ಬೇಡ ಎಂದು ಹೇಳ್ತಾನೆ. ಆಗ ಮಿಯಾ ಆ ಎಲ್ನನ್ನೇ ನಾವು ಕೊಲ್ಲೋಣವೆಂದಾಗ ರೂಲ್ಸ್ನ ಪ್ರಕಾರ ಎಲ್ನ ಫೇಸ್ ನಮಗೆ ಗೊತ್ತಿಲ್ಲ, ಅವನ ಒರಿಜಿನಲ್ ನೇಮ್ ಕೂಡ ನಮಗೆ ತಿಳಿದಿಲ್ಲ. ಹಾಗಾಗಿ ಏನೂ ಮಾಡಲು ಆಗುವುದಿಲ್ಲವೆಂದು ಹೇಳ್ತಾನೆ. ಆಗ ಮಿಯಾ, ಸರಿ, ನಿನ್ನನ್ನು ಫಾಲೋ ಮಾಡುತ್ತಿರುವ ಆ ಏಜೆಂಟ್ಗಳನ್ನೆಲ್ಲ ಸಾಯಿಸೋಣವೆಂದಾಗ ಅದಕ್ಕೂ ಲೈಟ್ ಒಪ್ಪುವುದಿಲ್ಲ. ಇನೋಸೆಂಟ್ ಜನರನ್ನು ನಾನು ಕೊಲ್ಲುವುದಿಲ್ಲವೆಂದು ಹೇಳಿಬಿಡ್ತಾನೆ. ಇದರಿಂದ ಮಿಯಾಗೆ ಬೇಜಾರಾಗುತ್ತದೆ. ಸ್ನೇಹಿತರೆ, ಈ ಮಿಯಾ ಸ್ಯಾಡಿಸ್ಟ್ ಬುದ್ಧಿಯನ್ನು ಹೊಂದಿರುತ್ತಾಳೆ. ಕೊಲೆಗಳನ್ನು ನೋಡುತ್ತಾ ಸಂತೋಷ ಪಡುತ್ತಿರುತ್ತಾಳೆ. ಹೀಗೆ ಕೆಲ ದಿನಗಳು ಕಳೆದಾಗ ಇದ್ದಕ್ಕಿದ್ದಂತೆ ಲೈಟ್ನನ್ನು ಫಾಲೋ ಮಾಡುತ್ತಿದ್ದ ಏಜೆಂಟ್ಗಳೆಲ್ಲ ದೊಡ್ಡ ಬಿಲ್ಡಿಂಗ್ನಿಂದ ಬಿದ್ದು ಸೂಸೈಡ್ ಮಾಡಿಕೊಳ್ತಾರೆ. ಈ ವಿಷಯ ತಿಳಿದ ಲೈಟ್, ನಾನು ಡೆತ್ ನೋಟ್ನಲ್ಲಿ ಹೆಸರು ಬರೆಯದೆ ಹೋದರೂ ಅವರೆಲ್ಲ ಹೇಗೆ ಸತ್ತರು ಎಂದು ಡೆತ್ ಗಾಡ್ನ ಬಳಿ ಹೋಗ್ತಾನೆ. ಹೋಗಿ ಅವರ ಹೆಸರನ್ನು ನೀನು ಬರೆದೆಯಾ ಎಂದು ಕೇಳ್ತಾನೆ. ಅದಕ್ಕೆ ಡೆತ್ ಗಾಡ್, ಈ ಬುಕ್ನಲ್ಲಿ ಜನರ ಹೆಸರು ಬರೆಯುವ ಅಧಿಕಾರ ನನಗಿಲ್ಲವೆಂದು ಹೇಳುತ್ತದೆ. ಇದರಿಂದ ಲೈಟ್ನ ಟೆನ್ಷನ್ ಮತ್ತಷ್ಟು ಹೆಚ್ಚಾಗುತ್ತದೆ. ಇತ್ತ ಲೈಟ್ನ ತಂದೆ ಪ್ರೆಸ್ ಮೀಟ್ ಕರೆದು ಕೀರಾಗೆ ಚಾಲೆಂಜ್ ಮಾಡ್ತಾನೆ. ಕೀರಾ, ನಿನಗೆ ಧೈರ್ಯವಿದ್ದರೆ ನನ್ನನ್ನು ಕೊಲ್ಲು, ಇನೋಸೆಂಟ್ ಪೊಲೀಸ್ ಏಜೆಂಟ್ಗಳನ್ನಲ್ಲ, ನೀನೊಬ್ಬ ಹೇಡಿ ಎಂದು ಹೇಳ್ತಾನೆ. ಈ ಮಾತನ್ನು ಮಿಯಾ ಹಾಗೂ ಲೈಟ್ ಲೈವ್ ನ್ಯೂಸ್ನಲ್ಲಿ ನೋಡುತ್ತಿರುತ್ತಾರೆ. ಆಗ ಮಿಯಾ ಲೈಟ್ನ ತಂದೆಯ ಹೆಸರನ್ನೇ ಬುಕ್ನಲ್ಲಿ ಬರೆಯಲು ಮುಂದಾಗ್ತಾಳೆ. ಆಗ ಆ ಬುಕ್ಕನ್ನು ಕಿತ್ತುಕೊಂಡ ಲೈಟ್, ನಿನಗೇನಾದರೂ ಹುಚ್ಚ, ನನ್ನ ತಂದೆಯನ್ನೇ ಕೊಲ್ಲಲು ಹೊರಟಿರುವೆಯಾ ಎಂದು ಹೇಳಿ ಅವಳಿಗೆ ಬೈಯುತ್ತಾನೆ. ಇತ್ತ ಎಲ್ ಮತ್ತು ಅವನ ಅಸಿಸ್ಟೆಂಟ್ ಆ ಪ್ರೆಸ್ ಮೀಟ್ ಅನ್ನು ನೋಡುತ್ತಿರುತ್ತಾರೆ. ಸ್ನೇಹಿತರೆ, ಎಲ್ ಬೇರೆ ರೀತಿಯಲ್ಲಿ ಕೀರಾನನ್ನು ಹಿಡಿಯಲು ಯೋಜನೆಯನ್ನು ರೂಪಿಸಿರುತ್ತಾನೆ. ಹಾಗೂ ಲೈಟೇ ಕೀರಾ ಎಂದು ಕಂಡುಹಿಡಿಯಲು ಇದೊಂದು ಮಾರ್ಗವಾಗಿರುತ್ತದೆ. ಹೇಗೆಂದರೆ, ಎಲ್ ಒಂದು ಬಾರಿ ಕೀರಾಗೆ ಚಾಲೆಂಜ್ ಹಾಕಿದ, ಆದರೆ ಅವನ ಫೇಸ್ ಕವರ್ ಮಾಡಿಕೊಂಡಿದ್ದರಿಂದ ಎಲ್ಗೆ ಯಾವ ಅನಾಹುತವೂ ಆಗಲಿಲ್ಲ. ಆದರೆ ಲೈಟ್ನ ತಂದೆ ಯಾವ ರೀತಿ ಮುಖ ಕವರ್ ಮಾಡಿಕೊಳ್ಳದೆ ಕೀರಾಗೆ ಚಾಲೆಂಜ್ ಹಾಕಿದರು. ಆದರೂ ಕೀರಾ ಅವರನ್ನು ಕೊಲ್ಲಲಿಲ್ಲ. ಏಕೆಂದರೆ ಕೀರಾ ಅವರ ಮಗ, ಅಂದರೆ ಲೈಟೇ ಕೀರಾ ಎಂಬ ಅನುಮಾನ ಎಲ್ಗೆ ಸ್ಪಷ್ಟವಾಗುತ್ತದೆ. ಆಗ ಎಲ್ ಲೈಟನ್ನು ಮೀಟ್ ಮಾಡ್ತಾನೆ. ಮಾಡಿ, ನೀನೇ ಕೀರಾ ಎಂದು ನನಗೆ ತಿಳಿದಾಗಿದೆ. ಈಗಿನಿಂದ ನಿನ್ನ ಕೆಲಸವನ್ನೆಲ್ಲ ಸ್ಟಾಪ್ ಮಾಡು ಎಂದು ಹೇಳಿದಾಗ ಲೈಟ್ ಏನು ತಿಳಿಯದೆ ಇರುವ ರೀತಿ ನಾಟಕವಾಡ್ತಾನೆ. ಆಗ ಎಲ್ ಕವರ್ ಮಾಡಿಕೊಂಡಿರುವ ತನ್ನ ಮುಖ ತೋರಿಸಿ, ನಾನು ನಿನಗೆ ಹೆದರುವುದಿಲ್ಲ, ಜನರನ್ನು ಕೊಲ್ಲುವ ಕೆಲಸ ಸ್ಟಾಪ್ ಮಾಡು ಎಂದು ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿ ಅಲ್ಲಿಂದ ಹೊರಡುತ್ತಾನೆ. ಇತ್ತ ಮಿಯಾ ಬಳಿ ಬಂದ ಲೈಟ್ ಅವಳಿಗೆ ಹೇಳ್ತಾನೆ, ನನಗೆ ಎಲ್ನ ಫೇಸ್ ತಿಳಿಯಿತು, ಇನ್ನು ಅವನ ಒರಿಜಿನಲ್ ನೇಮ್ ಕಂಡುಕೊಂಡರೆ ನಮ್ಮ ದಾರಿಗೆ ಅಡ್ಡವಾಗಿರುವ ಅವನ ಸಾವು ನಮ್ಮಿಂದಲೇ ಆಗುತ್ತದೆ ಎಂದು ಅವನ ಹೆಸರನ್ನು ಪತ್ತೆ ಮಾಡುವ ನಿರ್ಧಾರಕ್ಕೆ ಬರ್ತಾರೆ.
ಅದಕ್ಕಾಗಿ ಲೈಟ್ ಎಲ್ನ ಅಸಿಸ್ಟೆಂಟ್ನ ಬಗ್ಗೆ ತಿಳಿದುಕೊಂಡು ಅವನ ಹೆಸರನ್ನು ಬುಕ್ನಲ್ಲಿ ಬರೆಯುತ್ತಾನೆ. ಆಗ ಲೈಟ್ ಅವನನ್ನು ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ತಾನೆ. ಆದರೆ ಎಲ್ನ ಅಸಿಸ್ಟೆಂಟ್ ಅನ್ನು ಕೊಲ್ಲುವ ಯೋಜನೆ ಲೈಟ್ದಾಗಿರುವುದಿಲ್ಲ. ಕೇವಲ ಎಲ್ನ ಡೀಟೇಲ್ಸ್ ತಿಳಿಯಲು ಅವನನ್ನು ಕಂಟ್ರೋಲ್ಗೆ ತೆಗೆದುಕೊಂಡಿರ್ತಾನೆ. ನಂತರ ಎಲ್ನ ಡೀಟೇಲ್ಸ್ ಸಿಕ್ಕ ಕೂಡಲೇ ಅವನ ಹೆಸರು ಬರೆದಿರುವ ಪೇಜನ್ನು ಹರಿದು ಸುಟ್ಟು ಹಾಕಿದರೆ ಎಲ್ನ ಅಸಿಸ್ಟೆಂಟ್ ಪ್ರಾಣಾಪಾಯದಿಂದ ಪಾರಾಗುತ್ತಾನೆ ಎಂದು ರೂಲ್ಸ್ಗಳಿಂದ ಲೈಟ್ ತಿಳಿದುಕೊಂಡಿರ್ತಾನೆ. ಆಗ ಲೈಟ್ನ ಕಂಟ್ರೋಲ್ನಲ್ಲಿದ್ದ ಅವನ ಅಸಿಸ್ಟೆಂಟ್ ಲೈಟ್ಗೆ ಕಾಲ್ ಮಾಡ್ತಾನೆ. ಆಗ ಲೈಟ್ ಎಲ್ನ ಒರಿಜಿನಲ್ ನೇಮ್ ಏನು ಎಂದು ಕೇಳಿದಾಗ ಅವನ ಅಸಿಸ್ಟೆಂಟ್ ಹೇಳ್ತಾನೆ, ನನಗೂ ಕೂಡ ಎಲ್ ಅವನ ಹೆಸರನ್ನು ಹೇಳಿಲ್ಲ. ಅವನ ಹೆಸರು ಬೇಕೆಂದರೆ ಅವನು ಓದಿದ ಅನಾಥಾಶ್ರಮದ ರೆಕಾರ್ಡ್ನಲ್ಲಿ ಅವನ ಹೆಸರಿರುತ್ತದೆ ಎಂದು ಹೇಳ್ತಾನೆ. ಅದಕ್ಕೆ ಲೈಟ್, ಸರಿ, ನಿನಗೆ 2 ದಿನ ಸಮಯವಿದೆ. ನೀನು ಆ ಅನಾಥಾಶ್ರಮವನ್ನು ಹುಡುಕಿ ನನಗೆ ಅವನ ಹೆಸರೇಳು ಎಂದು ಆರ್ಡರ್ ಮಾಡ್ತಾನೆ. ಹೀಗೆ ಲೈಟ್ನ ಕಂಟ್ರೋಲ್ನಲ್ಲಿದ್ದ ಅಸಿಸ್ಟೆಂಟ್ ಆ ಅನಾಥಾಶ್ರಮದ ಕಡೆ ಹೋಗ್ತಾನೆ. ಇತ್ತ ಎಲ್ಗೆ ತನ್ನ ಅಸಿಸ್ಟೆಂಟ್ ಮಿಸ್ ಆಗಿದ್ದಾನೆ ಎಂಬ ವಿಷಯ ತಿಳಿದು ತುಂಬಾ ಗಾಬರಿಯಾಗ್ತಾನೆ. ಹಾಗೂ ನನ್ನ ಅಸಿಸ್ಟೆಂಟ್ಗೆ ಲೈಟೇ ಏನು ಮಾಡಿದ್ದಾನೆ ಎಂದು ಅವನ ಮನೆಗೆ ಹೋಗ್ತಾನೆ. ಹೋಗಿ ಎಲ್ ಲೈಟ್ನ ತಂದೆಗೆ ನಿಮ್ಮ ಮಗನೇ ಕೀರಾ ಎಂದು ಹೇಳಿ ಲೈಟ್ಗೆ ನನ್ನ ಅಸಿಸ್ಟೆಂಟ್ ಎಲ್ಲಿ ಎಂದು ಬೆದರಿಕೆ ಹಾಕ್ತಾನೆ. ತನ್ನ ಮಗನ ಜೊತೆ ತುಂಬಾ ರ್ಯೂಡಾಗಿ ಮಾತನಾಡುತ್ತಿರುವ ಎಲ್ನನ್ನು ನೋಡಿದ ಲೈಟ್ನ ತಂದೆಗೆ ತುಂಬಾ ಕೋಪ ಬಂದು ಆತ ಒಬ್ಬ ಡಿಟೆಕ್ಟಿವ್ ಎಂದು ನೋಡದೆ ಬೈದು ಹೊರಕಳಿಸುತ್ತಾನೆ. ಇತ್ತ ಎಲ್ನ ಅಸಿಸ್ಟೆಂಟ್ ಆ ಅನಾಥಾಶ್ರಮವನ್ನು ಪತ್ತೆ ಮಾಡಿ ಎಲ್ನ ರೆಕಾರ್ಡ್ ಫೈಲ್ ಅನ್ನು ಹುಡುಕಿ ತೆಗೆದುಕೊಳ್ತಾನೆ. ನಂತರ ಲೈಟ್ಗೆ ಕಾಲ್ ಮಾಡಿ ಎಲ್ನ ಹೆಸರನ್ನು ಹೇಳಲು ಮುಂದಾಗ್ತಾನೆ. ಆಗ ಲೈಟ್ ಎಲ್ನ ಅಸಿಸ್ಟೆಂಟ್ ಹೆಸರನ್ನು ಬರೆದಿದ್ದ ಆ ಪೇಜನ್ನು ಹರಿದು ಸುಡಲು ನೋಡಿದಾಗ ಆ ಬುಕ್ನಲ್ಲಿ ಆ ಪೇಜೇ ಇರುವುದಿಲ್ಲ. ಹೀಗೆ ಆ ಅಸಿಸ್ಟೆಂಟ್ ಲೈಟ್ಗೆ ಹೆಸರೇಳುವುದಕ್ಕಿಂತ ಮುಂಚೆಯೇ ಸತ್ತು ಹೋಗ್ತಾನೆ. ಇತ್ತ ಲೈಟ್ಗೆ ಮಿಯಾ ಒಂದು ಡ್ಯಾನ್ಸ್ ಪಾರ್ಟಿಯಲ್ಲಿ ಸಿಗ್ತಾಳೆ. ಆಗ ಮಿಯಾ ಲೈಟ್ಗೆ ಹೇಳುವುದೇನೆಂದರೆ, ಬುಕ್ನಲ್ಲಿದ್ದ ಪೇಜನ್ನು ಹರಿದುಕೊಂಡು ಹೋಗಿರುವುದು ನಾನೇ. ಅದರ ಮೇಲೆ ಪೊಲೀಸ್ ಏಜೆಂಟ್ಗಳ ನೇಮ್ ಬರೆದು ಅವರು ಸೂಸೈಡ್ ಮಾಡಿಕೊಳ್ಳುವ ಹಾಗೆ ಮಾಡಿದ್ದು ಕೂಡ ನಾನೇ ಎಂದು ಹೇಳಿ ಆ ಪೇಜ್ನಲ್ಲಿ ನಿನ್ನ ಹೆಸರನ್ನು ಕೂಡ ಬರೆದಿರುವೆ. ಹಾಗೂ ಈ ಮಧ್ಯರಾತ್ರಿಯಲ್ಲಿ ನಿನ್ನ ಹೃದಯ ಬಡಿತ ನಿಂತು ಹೋಗಬೇಕೆಂದು ನಿನ್ನ ಡೆತ್ ಡಿಸೈನ್ ಮಾಡಿರುವೆ ಎಂದು ಹೇಳ್ತಾಳೆ. ಆಗ ಲೈಟ್ ಯಾಕೆ ಈ ರೀತಿ ಮಾಡಿದೆ ಎಂದು ಕೇಳಿದಾಗ ಮಿಯಾ ಹೇಳ್ತಾಳೆ, ನಿನ್ನ ಬಳಿಯಿರುವ ಬುಕ್ಗಾಗಿ ನೀನು ಅದನ್ನು ನನಗೆ ತಂದುಕೊಟ್ಟರೆ ನಿನ್ನ ನೇಮ್ ಇರುವ ಪೇಜನ್ನು ಸುಟ್ಟು ಹಾಕಿ ನಿನ್ನ ಪ್ರಾಣ ಉಳಿಸುವೆ. ಹೋಗು, ಆ ಬುಕ್ ತೆಗೆದುಕೊಂಡು ಬಾ, ನಿನ್ನ ಸಮಯ ಬಹಳ ಕಡಿಮೆ ಇದೆ ಎಂದು ಹೇಳ್ತಾಳೆ. ಆಗ ಲೈಟ್ಗೆ ತಿಳಿಯುತ್ತದೆ ಮಿಯಾ ಈ ಬುಕ್ಗಾಗಿ ನನ್ನ ಜೊತೆ ಪ್ರೀತಿಯ ನಾಟಕವಾಡಿದಳು ಎಂದು. ಆಗ ಲೈಟ್ ಆ ಬುಕ್ ಅನ್ನು ತಂದುಕೊಡಲು ಓಡಿ ಹೋಗ್ತಾನೆ. ಇತ್ತ ಎಲ್ಗೆ ತನ್ನ ಅಸಿಸ್ಟೆಂಟ್ ಸತ್ತು ಹೋಗಿದ್ದಾನೆ ಎಂದು ತಿಳಿದು ಲೈಟ್ ಅನ್ನು ಅರೆಸ್ಟ್ ಮಾಡಲು ಎಲ್ಲ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ಇತ್ತ ಆ ಬುಕ್ನ ಬಳಿ ಬಂದ ಲೈಟ್ ಆ ಬುಕ್ನಲ್ಲಿ ಏನೇನೋ ಬರೆದು ಮಿಯಾಗೆ ಕೊಡಲು ಓಡಿ ಹೋಗ್ತಾನೆ. ಹೋಗುವಾಗಲೂ ಪೊಲೀಸರು ಲೈಟ್ನನ್ನು ಸುತ್ತುವರಿಯುತ್ತಾರೆ. ಆಗ ಅವರಿಂದ ಬಚಾವಾಗಿ ಲೈಟ್ ಮಿಯಾ ಬಳಿ ಬಂದು ಅವಳನ್ನು ಅಲ್ಲಿಯೇ ಇದ್ದ ದೊಡ್ಡ ಜಾಯಿಂಟ್ ವೀಲ್ನ ಒಳಗೆ ಕರೆದುಕೊಂಡು ಹೋಗ್ತಾನೆ. ಆಗ ಲೈಟ್ ಮಿಯಾ ಬಳಿ ಇದ್ದ ಪೇಜನ್ನು ತೆಗೆದುಕೊಂಡು ಬುಕ್ಗೆ ಹಾಕ್ತಾನೆ. ಆಗ ಲೈಟ್, ಮಿಯಾ, ನಿನಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ಈ ಬುಕ್ ಅನ್ನು ಮುಟ್ಟಬೇಡ, ನಾವಿಬ್ಬರು ಸೇರಿ ಎಲ್ಲವನ್ನು ಸರಿ ಮಾಡೋಣವೆಂದು ಹೇಳ್ತಾನೆ. ಆದರೆ ಮಿಯಾ ಅವನ ಮಾತನ್ನು ಕೇಳದೆ ಬುಕ್ ಅನ್ನು ಕಿತ್ತುಕೊಂಡು ಬಿಡ್ತಾಳೆ. ಹೀಗೆ ಮಾಡಿದ ಕೂಡಲೇ ಆ ಜಾಯಿಂಟ್ ವೀಲ್ ಕುಸಿಯಲು ಶುರುವಾಗಿ ಅವರಿಬ್ಬರು ಕೆಳಗೆ ಬೀಳ್ತಾರೆ. ಆಗ ಲೈಟ್ ನೀರಿಗೆ ಬಿದ್ದರೆ ಮಿಯಾ ಬೋಟ್ನ ಮೇಲೆ ಬಿದ್ದು ಸಾವನ್ನಪ್ತಾಳೆ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ನಲ್ಲಿ ನಾವು ಲೈಟ್ ಹಾಸ್ಪಿಟಲ್ನಲ್ಲಿರುವುದನ್ನು ನೋಡ್ತೀವಿ. ಹಾಗೂ ಲೈಟ್ ಕೋಮಾದಲ್ಲಿದ್ದಾನೆ ಎಂದು ನಮಗೆ ತಿಳಿಯುತ್ತದೆ. ಆಗ ಅಲ್ಲಿಗೆ ಬಂದ ಒಬ್ಬ ವ್ಯಕ್ತಿ ಲೈಟ್ಗೆ ಆ ಡೆತ್ ನೋಟ್ ಬುಕ್ ಅನ್ನು ಹಿಂತಿರುಗಿಸಿ ಹೊರಟು ಹೋಗ್ತಾನೆ. ಸ್ನೇಹಿತರೆ, ಲೈಟ್ ಕೋಮಾದಲ್ಲಿದ್ದರೂ ಕ್ರಿಮಿನಲ್ಸ್ಗಳು ಅತಿಯಾಗಿ ಸಾಯುತ್ತಿರುತ್ತಾರೆ. ಆಗ ಎಲ್ನನ್ನು ಕರೆಸಿದ ಹೈಯರ್ ಆಫೀಸರ್ ಅವನಿಗೆ ಹೀಗೆ ಹೇಳ್ತಾರೆ, ನೀನೇಳಿದೆ ಲೈಟೇ ಕೀರಾ ಎಂದು, ಆದರೆ ಲೈಟ್ ಕೋಮಾದಲ್ಲಿದ್ದಾನೆ. ಆದರೂ ಕ್ರಿಮಿನಲ್ಸ್ಗಳು ಸಾಯಲು ಹೇಗೆ ಸಾಧ್ಯ?
ಅಂದರೆ ಕೇರಾ ಲೈಟ್ ಅಲ್ಲ, ನಿನ್ನ ಅಪಾರ್ಥದಿಂದ ನಮ್ಮ ಡಿಪಾರ್ಟ್ಮೆಂಟ್ನ ಹಲವಾರು ಜನ ಸಾವನ್ನಪ್ಪಿದರು, ಹಾಗಾಗಿ ನಿನ್ನನ್ನು ಸಸ್ಪೆಂಡ್ ಮಾಡಲಾಗಿದೆ ಎಂದು ಹೇಳ್ತಾರೆ. ಆಗ ನಮಗೆ ಹಲವಾರು ಪ್ರಶ್ನೆಗಳು ಕಾಡುತ್ತವೆ. ಅದೇನೆಂದರೆ, ಮಿಯಾ ಪೇಜ್ನಲ್ಲಿ ಲೈಟ್ನ ಹಾರ್ಟ್ ಬೀಟ್ ನಿಲ್ಲಬೇಕೆಂದು ಬರೆದಿದ್ದರು, ಯಾಕೆ ಅವನ ಹೃದಯ ಬಡಿತ ನಿಲ್ಲಲಿಲ್ಲ? ಲೈಟ್ ಕೋಮಾದಲ್ಲಿದ್ದರೂ ಕ್ರಿಮಿನಲ್ಸ್ಗಳು ಸಾಯಲು ಕಾರಣವೇನು? ನೀರಿಗೆ ಬಿದ್ದ ಲೈಟನ್ನು ಕಾಪಾಡಿದವರ್ಯಾರು? ಲೈಟ್ ಕೋಮಾದಲ್ಲಿದ್ದಾಗ ಅವನ ಬಳಿ ಬಂದು ಆ ಡೆತ್ ನೋಟ್ ಕೊಟ್ಟ ವ್ಯಕ್ತಿ ಯಾರು? ಇವೆಲ್ಲದಕ್ಕೂ ಉತ್ತರ ಆಗ ಬರುವ ಫ್ಲ್ಯಾಶ್ ಬ್ಯಾಕ್ ಸೀನ್ನಿಂದ ನಮಗೆ ತಿಳಿಯುತ್ತದೆ. ಅದೇನೆಂದರೆ, ಮಿಯಾ ಯಾವಾಗ ಬುಕ್ಕನ್ನು ತೆಗೆದುಕೊಂಡು ಬಾ ಎಂದು ಹೆದರಿಸಿ ಲೈಟ್ನನ್ನು ಕಳಿಸುತ್ತಾಳೋ, ಆಗಲೇ ಲೈಟ್ ಆ ಬುಕ್ಕನ್ನು ಹುಡುಕಿ ಅದರಲ್ಲಿ ಹೀಗೆ ಬರೆದಿರ್ತಾನೆ, ಈ ಬುಕ್ ಮಿಯಾ ಕೈಗೆ ಸಿಕ್ಕ ಕೂಡಲೇ ಮಿಯಾಳ ಸಾವಾಗಬೇಕು, ಹಾಗೆಯೇ ಅವಳ ಸಾವಾಗುತ್ತದೆ. ನಂತರ ನನ್ನ ಹೆಸರು ಮತ್ತು ನನ್ನ ಡೆತ್ ಡಿಸೈನ್ ಬರೆದಿರುವ ಆ ಪೇಜ್ ಬೆಂಕಿಗೆ ಬೀಳಬೇಕು, ಹಾಗೆಯೇ ವೀಲ್ನಿಂದ ಅವರು ಬೀಳುವಾಗ ಆ ಬುಕ್ ಕೂಡ ಕೆಳಗೆ ಬೀಳುತ್ತದೆ. ಆಗ ಅದರಿಂದ ಬೇರೆಯಾದ ಆ ಪೇಜ್ ಒಂದು ಜಾಗದಲ್ಲಿ ಉರಿಯುತ್ತಿರುವ ಬೆಂಕಿಯ ಒಳಗೋಗಿ ಬೀಳುತ್ತದೆ. ಬೆಂಕಿಯಿಂದ ಆ ಪೇಜ್ ಸುಟ್ಟು ಹೋದರೆ ಅದರಲ್ಲಿರುವ ಹೆಸರಿನವರಿಗೆ ಏನೂ ಆಗುವುದಿಲ್ಲ. ಅದರಿಂದಲೇ ಲೈಟ್ನ ಹಾರ್ಟ್ ಬೀಟ್ ನಿಲ್ಲಲಿಲ್ಲ. ನಾನು ನೀರಿಗೆ ಬಿದ್ದರೆ ನನ್ನನ್ನು ಕಾಪಾಡಿ ಬದುಕಿಸಲು ಒಬ್ಬ ಡಾಕ್ಟರ್ನ ಹೆಸರನ್ನು ಬರೆದು ಅವನನ್ನು ಕಂಟ್ರೋಲ್ಗೆ ತೆಗೆದುಕೊಂಡಿರ್ತಾನೆ. ಆತನು ಕೂಡ ಒಬ್ಬ ಕ್ರಿಮಿನಲ್ ಡಾಕ್ಟರ್ ಆಗಿರ್ತಾನೆ. ಆತ ನನ್ನನ್ನು ಬದುಕಿಸಿ ಹಾಸ್ಪಿಟಲ್ಗೆ ಸೇರಿಸಿ 2 ದಿನ ಕೋಮಾದಲ್ಲಿರುವ ರೀತಿಯ ಇಂಜೆಕ್ಷನ್ ಕೊಟ್ಟು ಸೂಸೈಡ್ ಮಾಡಿಕೊಂಡು ಸಾಯಬೇಕೆಂದು ಬರೆದಿರ್ತಾನೆ. ಹಾಗೆಯೇ ಆ ಕ್ರಿಮಿನಲ್ ಡಾಕ್ಟರ್ ಎಲ್ಲವನ್ನೂ ಮಾಡಿ ಸಾವನ್ನಪ್ತಾನೆ. ಇನ್ನು ಲೈಟ್ ಕೋಮಾದಲ್ಲಿದ್ದರೂ ಕ್ರಿಮಿನಲ್ಸ್ಗಳು ಸಾಯಲು ಕಾರಣ, ನನ್ನನ್ನು ಡಾಕ್ಟರ್ ಸೇವ್ ಮಾಡಿದಾಗ ಆ ಬುಕ್ನನ್ನು ಮತ್ತೊಬ್ಬ ಕ್ರಿಮಿನಲ್ ಹುಡುಕಿ ತೆಗೆದುಕೊಳ್ಳಬೇಕೆಂದು ಆ ಕ್ರಿಮಿನಲ್ನ ನೇಮ್ ಬರೆದಿರ್ತಾನೆ. ಹಾಗೆಯೇ ಆ ಕ್ರಿಮಿನಲ್ ಆ ಬುಕ್ನಲ್ಲಿ ಹಲವಾರು ಕ್ರಿಮಿನಲ್ಸ್ಗಳ ಡೀಟೇಲ್ಸ್ ತಿಳಿದು ಅವರ ಹೆಸರನ್ನು ಬರೆಯಬೇಕು. ನಂತರ ಆ ಬುಕ್ಕನ್ನು ನನ್ನ ಬಳಿಗೆ ತೆಗೆದುಕೊಂಡು ಬಂದು ಅದನ್ನು ನನಗೆ ಕೊಟ್ಟು ಆತನು ಕೂಡ ಸೂಸೈಡ್ ಮಾಡಿಕೊಂಡು ಸಾಯಬೇಕೆಂದು ಬರೆದಿರ್ತಾನೆ. ಹಾಗಾಗಿಯೇ ಲೈಟ್ ಕೋಮಾದಲ್ಲಿದ್ದರೂ ಕ್ರಿಮಿನಲ್ಸ್ಗಳು ಸಾಯುತ್ತಿದ್ದದ್ದು. ಇವೆಲ್ಲ ನೋಡಿದ ನಮಗೆ ತಿಳಿಯುತ್ತದೆ ಲೈಟ್ ಒಬ್ಬ ಜೀನಿಯಸ್ ಎಂದು. ಹೀಗೆ ಲೈಟ್ 2 ದಿನವಾದ ಮೇಲೆ ಕೋಮಾದಿಂದ ಎಚ್ಚರವಾಗ್ತಾನೆ. ಆಗ ಬಂದ ಲೈಟ್ನ ತಂದೆಗೂ ನನ್ನ ಮಗನೇ ಕೀರಾ ಎಂದು ಒಂದು ಸುಳಿವಿನಿಂದ ತಿಳಿಯುತ್ತದೆ. ಇತ್ತ ಸಸ್ಪೆಂಡ್ ಆದ ಲೈಟ್ ಒಂದು ಬುಕ್ನಿಂದ ಜನರನ್ನು ಕೊಲ್ಲುತ್ತಿದ್ದ ಎಂದು ಕಷ್ಟಪಟ್ಟು ತಿಳಿದುಕೊಳ್ತಾನೆ. ಅಲ್ಲಿಗೆ ಡೆತ್ ನೋಟ್ ಮೂವಿ ಎಂಡ್ ಆಗುತ್ತದೆ.